ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪುರಸಭೆಯ ನೂತನ ಪ್ರಭಾವಿ ಅಧ್ಯಕ್ಷರಾಗಿ ಶ್ರೀಮತಿ ಮೀನಾಕ್ಷಿ ಡಿ ರಾಮಕೃಷ್ಣ ಅವರು ಅಧಿಕಾರ ಸ್ವೀಕಾರ ಮಾಡಿದರು. ಮಾನ್ವಿ ಪಟ್ಟಣದ ಪುರಸಭೆ ಅಧ್ಯಕ್ಷೆ ಲಕ್ಷ್ಮಿ ಡಿ ವೀರೇಶ್ ಅವರು ಪುರಸಭೆ ಮುಖ್ಯಾಧಿಕಾರಿಗೆ ಪತ್ರ ಬರೆದು ನನಗೆ ಆರೋಗ್ಯದಲ್ಲಿ ತೊಂದರೆ ಇರೋದ್ರಿಂದ ವೈದ್ಯರ ಸಲಹೆ ಮೇರೆಗೆ ವಿಶ್ರಾಂತಿ ಪಡೆಯುವ ಅವಶ್ಯಕತೆ ಇರೋದ್ರಿಂದ ದೀರ್ಘಾವಧಿ ರಜೆ ಕಾರಣ ನೀಡಿ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮನೆ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ ಹಿನ್ನೆಲೆ ಉಪಾಧ್ಯಕ್ಷರಾಗಿದ್ದ ಮೀನಾಕ್ಷಿ ಡಿ ರಾಮಕೃಷ್ಣ ಅವರು ಸಹಿ ಮಾಡುವ ಮೂಲಕ ಹಂಗಾಮಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ಪುರಸಭೆಯ ಮುಖ್ಯಾಧಿಕಾರಿ ಪರಶುರಾಮ್ ದೇವರಮನಿ ಹಾಗೂ ಪುರಸಭೆ ಸದಸ್ಯರ ಸಮ್ಮುಖದಲ್ಲಿ ಅಧಿಕಾರವನ್ನ ಸ್ವೀಕರಿಸಿದರು. ಹಂಗಾಮಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಮೀನಾಕ್ಷಿ ಡಿ ರಾಮಕೃಷ್ಣ ಅವರಿಗೆ ಮಾಜಿ ಪುರಸಭೆಯ ಅಧ್ಯಕ್ಷರು ಆದ ಲಕ್ಷ್ಮಿ ಡಿ ವೀರೇಶ್, ಲಕ್ಷ್ಮೀ ದೇವಿ ನಾಯಕ, ನಜೀರುದ್ದೀನ್ ಖಾರ್ತಿಗುರು, ಸಬ್ಜಲಿ ಶಾಖ, ಜಿಲಾನಿ ಕುರೇಶಿ, ಮಾಜಿ ಉಪಾಧ್ಯಕ್ಷರು ಆದ ಸಂತೋಷಿ ಜಯಪ್ರಕಾಶ್ ಸುಖಮುನಿ ಹಾಗೂ ಸದಸ್ಯರು ಆದ ಶಾಬೀರ್ ಪಾಷಾ, ವೆಂಕಟೇಶ್ ನಾಯಕ, ಫರೀದ್ ಉಮ್ರಿ, ಸಾಬೀರ್ ಭಾಷಾ ಸಾಬ್ ಸೇರಿ ಕಾಂಗ್ರೆಸ್ ಮುಖಂಡರು ಆದ ರಾಜಾ ಸುಭಾಷ್ ನಾಯಕ, ಮಹಂತೇಶ ಸ್ವಾಮಿ, ರೌಡೂರು ಚಂದ್ರಶೇಖರ ಕುಡ್ರಿ, ಹನುಮೇಶ್ ಮದ್ಲಾಪುರ್ ಹಾಗೂ ಸಲೀಂ, ಜಯಪ್ರಕಾಶ್, ಅನಿಲ್ ಕುಮಾರ್, ಸತ್ತರ್ ಬಂಗಲೆವಾಲೆ, ಚಂದ್ರು ಕಾಜಗಾರ್ ಸೇರಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಪುರಸಭೆ ಸಿಬ್ಬಂದಿ ವರ್ಗದವರು ಗೆಳೆಯರು ಸನ್ಮಾನಿಸಿ ಶುಭ ಕೋರಿದ್ರು. ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮಿ ಡಿ ವೀರೇಶ್ ಅವರು ವೈದ್ಯಕೀಯ ರಜೆಯನ್ನು ಹೊಂದಿರುವುದರಿಂದ ಮತ್ತು ಇಂದಿನ ದಿನ ನಮ್ಮ ಇನ್ನೋರ್ವ ಸಹೋದರಿಯರಾದಂಥ ಶ್ರೀಮತಿ ಮೀನಾಕ್ಷಿ ರಾಮಕೃಷ್ಣರವರು ಇಂದಿನ ದಿನ ಒಂದು ಸಂತೋಷದಾಯಕ ವಿಷಯ ಅಂತ ಹೇಳಿದರೆ ಅವರು ಪ್ರಭಾರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಆದರೆ ಇದಕ್ಕೆ ಕಾರಣ ಇಷ್ಟೇ, ನಮ್ಮ ಪುರಸಭೆಯಲ್ಲಿ ಜರುಗತಕ್ಕಂಥ ಕಾರ್ಯಚಟುವಟಿಕೆಗಳಾಗಿರ್ಬೋದು ಮತ್ತು ನಮ್ಮ ಮಾನ್ವಿ ಪುರಸಭೆಯ ಪಟ್ಟಣದ ಅಭಿವೃದ್ಧಿಯ ಒಂದು ಉದ್ದೇಶದಿಂದಾಗಿ ಈ ಒಂದು ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿದ್ದಾರೆ. ನಮ್ಮ ಮೊದಲನೇ ಸಹೋದರಿಯರಾದಂಥ ಲಕ್ಷ್ಮೀ ಡಿ ವೀರೇಶ್ರವರು ತಮ್ಮ ವೈದ್ಯಕೀಯ ರಜೆಯ ಕಾರಣದಿಂದ ಪ್ರಭಾರವನ್ನು ವಹಿಸಿಕೊಟ್ಟಿರುವುದರಿಂದ ನಾವು ಪ್ರಪ್ರಥಮವಾಗಿ ನಮ್ಮ ಸಹೋದರಿಯರಾದ ಮೀನಾಕ್ಷಿ ಡಿ ರಾಮಕೃಷ್ಣ ಅವರಿಗೆ ನಾನು ಮೊದಲನೇದಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಷ್ಟೇ, ಇವತ್ತಿನ ದಿನ ನಿಜಕ್ಕೂ ಒಂದು ಸಂತೋಷದಾಯಕ ಅಂತಲೇ ಹೇಳ್ಬೋದು. ನಮ್ಮ ಮೊದಲನೇದಾಗಿ ಮೊದಲ ಒಂದು ಸಂದರ್ಭದಲ್ಲಿ ನಮ್ಮ ಸಹೋದರಿ ಸ್ವಲ್ಪ ಒಂದು ಬೇಜಾರಿನ ಒಂದು ಸಂಗತಿಯಲ್ಲಿದ್ದರು ಲಾಸ್ಟ್ ಒಂದು ಇಯರ್ನಲ್ಲಿ. ಆದರೆ ಅವರಿಗೆ ಒಂದು ಮಾತನ್ನು ನಾನು ಕೂಡ ಹೇಳಿದೆ, ಆ ರೀತಿ ಯಾವುದೇ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ನಾವು ಪಕ್ಷದ ಒಂದು ಸಂಘಟನೆಗಾಗಿ ಮತ್ತು ಪಕ್ಷದಲ್ಲಿ ನಿಷ್ಠೆಯಿಂದ ಮತ್ತು ಒಂದು ಇದರಿಂದ ನಾವು ದುಡಿದಂಥ ಸಂದರ್ಭದಲ್ಲಿ ಅವಕಾಶಗಳನ್ನು ನಮಗೆ ಮಾಡಿಕೊಳ್ಳಲಾಗ್ತದೆ ಅನ್ನತಕ್ಕಂಥ ಒಂದು ಮಾತನ್ನು ಕೂಡ ನಾನು ಈ ಒಂದು ವೇದಿಕೆ ಮೂಲಕ ಹೇಳಲು ಇಚ್ಛೆ ಪಡ್ತೇನೆ. ಆ ಒಂದು ಅವಕಾಶ, ಆ ಒಂದು ಒಂದು ಸಂದರ್ಭ ಇವತ್ತಿನ ದಿನ ಒದಗಿ ಬಂದಿದೆ. ನಿಜಕ್ಕೂ ನಾನು ಮತ್ತೊಮ್ಮೆ ನಮ್ಮ ಸಹೋದರಿ ಮೀನಾಕ್ಷಿ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ನಾವು ಹಿಂದೆ ಏನು ನಮ್ಮ ಅಧ್ಯಕ್ಷರಿಗೆ ಯಾವ ರೀತಿಯ ಎಲ್ಲ ಸದಸ್ಯರು ಕೂಡ ಪಕ್ಷಾತೀತವಾಗಿ ನಾವೇನು ಸಹಕಾರವನ್ನು ನೀಡಿದ್ವಿ ಅವರ ಒಂದು ನಮ್ಮ ಮಾನ್ವಿ ಪಟ್ಟಣದ ಅಭಿವೃದ್ಧಿಗಾಗಿ, ಇವತ್ತು ಕೂಡ ನಮ್ಮ ಸಹೋದರಿ ಮೀನಾಕ್ಷಿಯನ್ನು ಅಧಿಕಾರವನ್ನು ವಹಿಸಿಕೊಂಡಿದ್ದಾರಲ್ಲ, ಅವರಿಗೂ ಕೂಡ ನಾವೆಲ್ಲರೂ ಕೂಡ 27 ನಾವು 26 ವಾರ್ಡಿನವರ ಸದಸ್ಯರು ಕೂಡ ನಾವೆಲ್ಲರೂ ಒಂದೇ ರೀತಿಯ ಒಂದು ಪಕ್ಷಾತೀತವಾಗಿ ಅವರಿಗೆ ಸಹಕಾರವನ್ನು ನೀಡೋಣ ಮತ್ತು ಮಾನ್ವಿ ಪಟ್ಟಣದ ಅಭಿವೃದ್ಧಿಗಾಗಿ ಶ್ರಮಿಸೋಣ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ.